ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನ ಶೇಖರ್ ಅಕಾಡೆಮಿ ಶಿಕಾರಿಪುರ. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತನಾಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಸರ್ ಅವ್ರಿಗೂ ಕೂಡ ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಥ್ಯಾಂಕ್ ಯು ಸರ್, ಎಲ್ರಿಗೂ ಸ್ವಾಗತ. ಪ್ರಕಾಶ್ ಅಣ್ಣ, ಇವತ್ತು ನೋಡಿ ಪ್ರಕಾಶ್, ಅದು ಹೋಗೋ ಮುಂಚೆ ಸಾಧನ ಶಂಕರ್ ಅಕಾಡೆಮಿಯಿಂದ ಆಲ್ರೆಡಿ ಈಗ HSTRಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಸೈನ್ಸ್ ಮತ್ತು ಬಯೋಲಾಜಿಕಲ್ ಸೈನ್ಸ್ ಕ್ಲಾಸ್ಗಳು ರಿಲೀಸ್ ಆಗಿದೆ. ಮತ್ತು ಕೆಲವು ಹುಡುಗರು ಆಲ್ರೆಡಿ ಕಾಲ್ ಮಾಡಿ ಹೇಳ್ತಿದ್ದೀರಾ, ಫಿಸಿಕಲ್ ಸೈನ್ಸ್ ಬಯೋಲಾಜಿಕಲ್ ಸೈನ್ಸಲ್ಲಿ ಬರೀ ಇಂಗ್ಲೀಷ್ ಯೂಸ್ ಮಾಡಿದಾರಲ್ಲ ಸರ್, ಕನ್ನಡ ಮೀಡಿಯಂ ಹುಡುಗರು ಏನು ಮಾಡಬೇಕು ಅನ್ನೋ ಕಾಲ್ ಬಂದಿದೆ ನನಗೆ. ಶಂಕರ್ ಸರ್ ಇನ್ನೂ ಇದ್ದಾರೆ, ಹಾಗಾಗಿ ಕನ್ನಡ ಮೀಡಿಯಂ ಹುಡುಗರಿಗೆ ಆಲ್ರೆಡಿ ಶಂಕರ್ ಸರ್ ವಿಡಿಯೋಗಳು ಆಗ್ತಾ ಇದೆ, ಅಪ್ಲೋಡ್ ಆಗುತ್ತೆ. ಪ್ರಕಾಶ್ ಅಣ್ಣ, ನಾವಲ್ಲಿ ಏನು ಪ್ಲಾನ್ ಮಾಡಿದ್ದೀವಿ ಅಂದರೆ, ಇನ್ ಕೇಸ್ ಕೆಲವು ಸಾರಿ ಏನು ಮಾಡಿಬಿಡ್ತಾರೆ ಅಂದರೆ HSTR GPSTR ಎಕ್ಸಾಮ್ಗಳಿಗೆ ಡಿಗ್ರಿ ಲೆವೆಲ್ ಕ್ವಶನ್ಸ್ಗಳನ್ನು ಎತ್ತಿ ಬಿಡ್ತಾನೆ. ಈಗ ಆರ್ಟಿಕಲ್ಸ್ ಅಂದರೆ ಈಗ ಸಣ್ಣ ಮಕ್ಕಳು ಕೂಡ ಮಾಡ್ತಾರೆ. ಹೌದಣ್ಣ. ಸಮ್ಟೈಮ್ಸ್ ಮಾನೋಫ್ತಾನ್ ಡಿಫ್ತಾನ್ಸ್ ಅವೆಲ್ಲ ಕೇಳ್ಬಿಟ್ರೆ ಹೌದಣ್ಣ, ಸ್ವಲ್ಪ ಹೈಯರ್ ನಾಲೆಡ್ಜು ಕೂಡ ಬೇಕಾಗತ್ತೆ. ಹೌದು. ಹಾಗಾಗಿ ಹೈಯರ್ ನಾಲೆಡ್ಜ್ ಸಿಗಲಿ ಅಂತ ನಾನು ಫಿಸಿಕ್ಸು, ಬಯೋಲಜಿ ಎಲ್ಲ ಟಾಪ್ ಒಂದು ಟೀಚರ್ಸ್ಗಳ ಹತ್ರ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಅವ್ರಿಗೇನಾದರೂ ಕನ್ಫ್ಯೂಷನ್ಸ್ ಆಯಿತು ಅಂದರೆ ನಾನು ಕನ್ನಡ ಮೀಡಿಯಮಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿವರೆಗೂ ನಮ್ಮಲ್ಲಿ ಆ ಇಂಗ್ಲೀಷ್ ಮೀಡಿಯಂ ಕ್ಲಾಸನ್ನು ತೊಗೊಂಡಿದ್ದಾರೆ. ಆ ಟೀಚರ್ಸ್ ಕ್ಲಾಸನ್ನು ಯಾರು ಆಪಿಗೆ ಬಂದಿರಿ ಅವ್ರು ನೋಡ್ತಾ ಇದ್ದೀರಾ, ನಿಮಗೆ ಇನ್ನೂ ಮಜಾ ಇದೆ. ಶಂಕರ್ ಸರ್ ಕೂಡ ಅದೇ ಟಾಪಿಕ್ಗಳನ್ನು ಮತ್ತೆ ಡಿಸ್ಕಷನ್ ಮಾಡ್ತಾರೆ. ಹಾಗಾಗಿ HSTR GPSTR PSTR ಕೋರ್ಸ್ ಸದ್ಯದಲ್ಲಿ ಲಾಂಚ್ ಆಗುತ್ತೆ. ಕರ್ನಾಟಕ TET ಕ್ಲಾಸು ಕನ್ನಡದಲ್ಲಿ ಲಾಂಚ್ ಆಗುತ್ತೆ. 10th ಕ್ಲಾಸ್ LBA ಆ್ಯಂಡ್ 8th 9th ಕ್ಲಾಸ್ LBA ಕೂಡ ನಾನು ಆಲ್ರೆಡಿ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಪಲ್ಲಂತೂ ಮ್ಯಾಕ್ಸಿಮಮ್ ಮಾಡ್ತಾ ಇದ್ದೀನಿ. ಜನರಲ್ ಸೈನ್ಸು ಕೂಡ ನಿಮ್ಮ ಜೊತೆಗೆ ಪ್ಯಾರಲಲ್ ಆಗಿ ಜನರಲ್ GK ಪೇಪರಲ್ಲಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಪ್ಗೆ ಜಾಯ್ನ್ ಆಗಿ ನಿಮಗಂತೂ 100% ನ್ಯಾಯ ಸಿಗುತ್ತೆ. ಈಗ ನಾವು ಇವತ್ತು ಜಸ್ಟ್ ಡಿಸ್ಕಷನ್ ಮಾಡ್ತಾ ಇರತಕ್ಕಂಥ ಟಾಪಿಕ್, ಡಿಸ್ಕಷನ್ ಅಲ್ಲ ಪ್ರಕಾಶನ, ನಮ್ಮ ಚಾನಲ್ನಿಂದ ತುಂಬ ಸತಿ ಆರ್ಟಿಕಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಇವತ್ತು ಕ್ಲಿಯರ್ ಫಿನಿಶ್ ಹೊಡೆದ್ಬಿಡೋಣ. ಆರ್ಟಿಕಲ್ಸ್ ಬಗ್ಗೆ ಯಾರಿಗೂ ಏನೂ ಗೊಂದಲ ಇರಬಾರ್ದು. ಈಗ ನೀವು ಇಂಗ್ಲೀಷು ಅಂದರೆ 2 ಡಿಗ್ರಿ ತೊಗೊಂಡಿರೋದ್ರಿಂದ ಮತ್ತು ಇಂಗ್ಲೀಷ್ ಬಗ್ಗೆ ನಿಮಗೆ ತಮ್ಮದೇ ನಾನು ಖುಷಿ ಪಡೋಷ್ಟು ಹೋಲ್ಡಿಂಗ್, ನನಗೆ ನೀವು ಖುಷಿ ಕೊಡೋಷ್ಟು ಹೋಲ್ಡಿಂಗ್ ಇದೆ, ಆ ಹೋಲ್ಡಿಂಗ್ ಇದೆ. ಮತ್ತು ಈ PC ಹುಡುಗರಿಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸೋಷ್ಟು ನನಗೆ, ಯಾಕಂದ್ರೆ ನಾವು ಸ್ವಲ್ಪ PC ಹುಡುಗರಿಗೆ ಮ್ಯಾಕ್ಸಿಮಮ್ ಮಾಡಿರೋದು. ಹಾಗಾಗಿ ಅವ್ರ ಜೊತೆ ಇರೋದ್ರಿಂದ ಎಲ್ಲರೂ ಪ್ಯಾರಲ್ ಆಗಿ ತೊಗೊಂಡು ಹೋಗ್ಬಿಡೋಣ. ಆರ್ಟಿಕಲ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆರ್ಟಿಕಲ್ಸ್, ದೇ ಆರ್ 2 types ಆಫ್ ಆರ್ಟಿಕಲ್ಸ್. ಒನ್ ಈಸ್ ಡೆಫಿನೆಟ್ ಆರ್ಟಿಕಲ್ಸ್, ಅನದರ್ ಒನ್ ಈಸ್ ಇಂಡೆಫಿನೆಟ್ ಆರ್ಟಿಕಲ್ಸ್. ಡೆಫಿನೆಟ್ ಆರ್ಟಿಕಲ್ಸ್ ಅಂದರೆ ಇಟ್ ಕೆನಾಟ್ ಬಿ ಚೇಂಜಡ್ ಅಂತ, ಅದು ಚೇಂಜ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್, ಹೆಡ್ ಮಾಸ್ಟರ್ ಅಂತ ವರ್ಡ್ ಒಂದು ದಿವಸ ಪ್ರಕಾಶನ ಆಗಿರ್ತಾರೆ, ಪ್ರಕಾಶನ ಟ್ರಾನ್ಸ್ಫರ್ ಆದರೆ ಶಂಕರ್ ಸರ್ ಹೆಡ್ ಮಾಸ್ಟರ್ ಆಗ್ತಾರೆ. ಆದರೆ ಇಲ್ಲಿ ಪ್ರಕಾಶ್ ಮತ್ತೆ ಶಂಕರ್ ಸರ್ ಇವರಿಬ್ರು ಚೇಂಜ್ ಆಗ್ತಾರೆ. ಆದರೆ ಹೆಡ್ ಮಾಸ್ಟರ್ ಅನ್ನೋದು ಡೆಸಿಗ್ನೇಷನ್ ಚೇಂಜ್ ಬದಲು ಹೆಡ್ ಮಾಸ್ಟರ್ ಅನ್ನೋ ಡೆಸಿಗ್ನೇಷನ್ ಏನಾಗಿರುತ್ತೆ ಹಾಗೆ ಇರುತ್ತೆ. ಅದು ಇಟ್ ಕೆನಾಟ್ ಬಿ ಚೇಂಜ್. ಈಗ ವಾಲ್ಮೀಕಿ ಬರೆದಿರೋ ರಾಮಾಯಣ ಇದೆ ಅಲ್ವಾ, ನಮ್ಮ ಪವಿತ್ರ ಗ್ರಂಥ ಅಂತ ಹೇಳ್ತೀವಿ. ಈ ಥರ ನಮ್ಮದೇ ಪವಿತ್ರ ಗ್ರಂಥ ಅಲ್ಲ, ಅದು ಯಾವುದೇ ಧರ್ಮದ ಇರಲಿ ಏನೇ ಇರಲಿ, ಆ ಗ್ರಂಥಗಳನ್ನು ಚೇಂಜ್ ಮಾಡ್ತೇವೆ ಅಂದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಅವು ಚೇಂಜ್ ಮಾಡೋಕ್ಕೆ ಆಗಲ್ಲ, ಯಾವಾಗಲೂ ಬರೆದಿರ್ತಕ್ಕಂತಹ ಎಥಿಕ್ಸ್ ಅದು. ಹಾಗೆ ಅವು ಚೇಂಜ್ ಮಾಡೋಕ್ಕಾಗದೇ ಇರತಕ್ಕಂಥ ಅಂಥ ವರ್ಡ್ಗಳಿದಾವಲ್ವಾ, ಪುರಾಣ ಪುಣ್ಯಕಥೆಗಳು. ಈ ಗಂಗಾ ನದಿ ಇದೆ, ಯಾರೋ ಹೋಗಿ ಈಗ ಗಂಗಾ ನದಿ ನಾವು ಯಮುನಾ ಮಾಡೋಣ ಅಂದ್ರೆ ಆಗಲ್ಲ. ರಿವರ್ಸ್ಗಳಿರ್ಬೋದು, ಓಷನ್ಸ್ ಇರ್ಬೋದು, ಡೆಸಿಗ್ನೇಷನ್ಸ್ ಇರ್ಬೋದು, ಯಾವುದು ಬದಲಾವಣೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ವೋ ಅದು ಯಾವಾಗಲೂ ಶಾಶ್ವತವಾಗಿ ಇರುತ್ತೋ ಅಲ್ಲಿ ನೆಕ್ಸ್ಟ್ ಯುನಿಕ್ ಶಾಶ್ವತ. ಹಾಗೆ ಮತ್ತೆ ಎ ಅಂಡ್ ಆನ್ ಅಲ್ಲಿ 2 ಕಂಡೀಷನ್ ಇದೆ. ಇಂಡೆಫಿನೆಟ್ ಆರ್ಟಿಕಲ್ಸ್ ಯಾವುದು ಅಂತ ಗೊತ್ತಿಲ್ಲ. ಅಂಬ್ರೆಲಾ ಅಂತ ಹೇಳ್ತೀವಿ, ಯಾರು ಅಂಬ್ರೆಲಾ, ನಿನ್ನ ಹುಡುಗಿದ ನನ್ನ ಹುಡುಗಿದ ಹೇಳಲ್ಲ. ಅಂಬ್ರೆಲಾ ಗೊತ್ತಿಲ್ಲ ಅಷ್ಟೇ, ಯಾರ್ದಂತ ಗೊತ್ತಿಲ್ಲ. ಅಂಬ್ರೆಲಾ. ಮ್ಯಾಂಗೋ ಅಂತ ಹೇಳ್ತೀವಿ, ಒಂದು 100 ಮ್ಯಾಂಗೋದಲ್ಲಿ ಯಾವ ಮ್ಯಾಂಗೋ ಅಂತ ಹೇಳಲ್ಲ ನಾವು. ಮ್ಯಾಂಗೋ ಅಂತ ಹೇಳ್ತೀವಿ. ಇಲ್ಲಿ ಯಾವುದು ನಾವು ಯಾವ ಮ್ಯಾಂಗೋ ಅಂತ ಹೇಳ್ತಿಲ್ಲ, ಪರ್ಟಿಕ್ಯುಲರ್ ಇಲ್ಲ. ಇಂಡೆಫಿನೆಟ್ ಆರ್ಟಿಕಲ್. ಈ ಇಂಡೆಫಿನೆಟ್ ಆರ್ಟಿಕಲ್ಸ್ ಇಲ್ಲಿ 2 ತಗೊಳ್ತೀವಿ ಪ್ರಕಾಶನ, ನಾವು ಒಂದು ಎ ಅಂಡ್ ಇನ್ನೊಂದು ಆನ್ ತಗೊಳ್ತೀವಿ. ಬಟ್ ಏನು ಸಿಂಗ್ಯುಲರ್ ಅಲ್ಲೇ ಯೂಸ್ ಮಾಡ್ತೀವಿ, ಸಿಂಗ್ಯುಲರ್ ಇದ್ದಾಗ ಯೂಸ್ ಮಾಡ್ತೀವಿ. ಆನು ಕೂಡ ಸಿಂಗ್ಯುಲರ್ ಇದ್ದಾಗ ಯೂಸ್ ಮಾಡ್ತೀವಿ. ಇನ್ ಕೇಸ್ ಅಂಬ್ರೆಲಾಸ್ ಅಂತ ಬಂತು ಅಂತ ಅನ್ಕೊಳ್ಳಿ, ಅವಾಗಲ್ಲಿ 0 ಆರ್ಟಿಕಲ್ ಯೂಸ್ ಮಾಡಲ್ಲ, ಹಾಕಲ್ಲ ನಾವು ಆರ್ಟಿಕಲ್ ಹಾಕಲ್ಲ. ಫ್ಲವರ್ಸ್ ಅಂತ ಬಂತು, ಇಲ್ಲಿ ಕಾನ್ಸೋನೆಂಟ್ ಇಂದ ಫ್ಲವರ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಫ್ಲವರ್ ಅಂದ್ರೆ ಆರ್ಟಿಕಲ್ಸ್ ಎ ಯೂಸ್ ಮಾಡ್ಬಿಡ್ತೀವಿ. ಫ್ಲವರ್ಸ್ ಅಂತ ಬಂತು ಅಂದ್ರೆ ಅವಾಗ ಸಿಂಗ್ಯುಲರ್ ಆಗ್ಲಿಲ್ಲ, ಅದು ಹಾಕಲ್ಲ, ಅವಾಗ ಅದಕ್ಕೆ 0 ಆರ್ಟಿಕಲ್ ಅಂತ. ಒಟ್ಟಾರೆಯಾಗಿ ಎ ಆರ್ಟಿಕಲ್ಸ್ ಕನ್ನಡದ
ಸ್ವರಗಳಿದೆ, ಆ ಸ್ವರಗಳಿಂದ ಪ್ರಾರಂಭವಾದ್ರೆ ಅದು ಯಾನ್ ಆರ್ಟಿಕಲ್ ಹಾಕ್ತೀವಿ. ಹೌದು. ಕನ್ನಡದ ಮಧ್ಯಮ ಪಕ್ಷ ಅಕ್ಷರಗಳೇನಿದೆ ಅದರಲ್ಲಿ ವ್ಯಂಜನಗಳಿಂದ ಸ್ಟಾರ್ಟ್ ಆದ್ರೆ ಹೌದು. ನಾವು ಎ ಅನ್ನೋ ಆರ್ಟಿಕಲ್ಸ್ ಹಾಕ್ತೀವಿ. ಹೌದು. ಇಷ್ಟು ಗೊತ್ತಿದ್ರೆ ನಾವು ಆರ್ಟಿಕಲ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀವಿ. 100%. ಇಷ್ಟೇ ಸಾಕು. ಇಲ್ಲಿಂದ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನನಗೆ ಎಲ್ಲಿ ಡೌಟ್ ಇರುತ್ತೆ ನಾನು ನಿಮ್ಮ ಹತ್ರ ಕ್ಲಿಯರ್ ಖಂಡಿತ. ಇಲ್ಲಿ ನೋಡಿ, ಪುರಾಣಸ್ ನೀವು ಆಲ್ರೆಡಿ ಹೇಳಿದ್ರಿ, ಬೈಬಲು, ಪುರಾಣ, ಪುಣ್ಯಕಥೆಗಳು ಇವೆಲ್ಲ ಬಂದಾಗ ಏನು ಮಾಡಬೇಕು? ಯಾಕಂದರೆ ಚೇಂಜ್ ಮಾಡೋಕ್ಕಾಗಲ್ಲ. ಒಬ್ಬರು ಬರೆದಿದ್ದಾನೆ, ಅದರ ನೀತಿ ನಿಯಮಗಳನ್ನೇ ಫಾಲೋ ಮಾಡಬೇಕು ಅಲ್ವಾ? ಹಾಗಾಗಿ ಅವುಗಳನ್ನು ಯಾರೂ ಚೇಂಜ್ ಮಾಡಲ್ಲ. ನೀವು ಹೇಳಿದ್ರಲ್ಲ, ಹಾಗಾಗಿ ಏನು ಮಾಡ್ತೀವಿ, ಆರಾಮಾಗಿ ಹಾಕ್ತೀವಿ. ನೀವು ಆಲ್ರೆಡಿ ಅದನ್ನು ಡಿಸ್ಕಸ್ ಮಾಡಿದ್ರಿ. ಮತ್ತು ಹಾಗಾಗಿ ಮತ್ತೆ ಇದನ್ನು ನಾವು ಹೇಳೋ ಅವಶ್ಯಕತೆ ಇಲ್ಲ. ಹಾಕ್ತೀವಿ. ಹಿ ಈಸ್ ಡ್ಯಾಶ್ ಯುರೋಪಿಯನ್ ಬೈ ಆರಿಜಿನ್. ನೀವು ಹೇಳಿದ್ರಿ ಇನ್ನೊಂದು ಮಾತು, ಆಯಿತಾ? ಕಾನ್ಸೊನೆಂಟ್ ಸೌಂಡ್ ಅಂತ ಹೇಳಿ, ಎಲ್ಲಿ ವ್ಯಂಜನಗಳು ಬರುತ್ತೆ. ಸೌಂಡ್ ಇದಾವ. ಹೌದು. ಇವು ಕನ್ನಡದ ಸ್ವರಗಳು. ಹೌದು, ಕನ್ನಡದ ಸ್ವರ. ಇಲ್ಲಿ ನಾವು ಆನ್ ಹಾಕ್ತೀವಿ. ಹೌದು. ನೆಕ್ಸ್ಟ್ ಕನ್ನಡದ ವ್ಯಂಜನಗಳೇನಿದೆಯಲ್ವಾ? ಹೌದು. ಹಿಂಗ್ ಬರ್ತಾವಲ್ಲ, ಕಾ, ಚ, ಕಚಡ, ತಪ, ಇಲ್ಲಿ ಲಾವರೆಗೂ ಹಾಕ್ತೀವಿ. ಹೌದು. ಇಲ್ಲಿ ಯಾವ ಪದದಿಂದ ಅಂದ್ರೆ ಕನ್ನಡದ ಪದಗಳಿಂದ ಸ್ಟಾರ್ಟ್ ಆಗತ್ತಾ ಅಲ್ಲಿ ನಾವೇನಾಗ್ತೀವಿ, ಎ ಅಂತ ಹಾಕ್ತೀವಿ. ಅಷ್ಟೇ. ಅಷ್ಟೇ. ಅವ್ರು ಏನು ಮಾಡಬೇಕು, ಇಲ್ಲಿ ನಮಗೆ ಏನಂದರೆ ಸಣ್ಣ ಗೊಂದಲ ಏನಂದರೆ, ಹುಡುಗರಿಗೆ ಇದನ್ನು ಅವ್ರಿಗೆ ತಪ್ಪು ಇದಾದಾಗ ಅವ್ರೇನು ಮಾಡಬೇಕು, ಕನ್ನಡದಲ್ಲಿ ಬರ್ಕೋಬೇಕು. ಇದನ್ನು ನಮ್ಮ ಹುಡುಗರು ಮಸ್ತ್ ಮಜಾ, ಇಂಗ್ಲೀಷ್ನ ಕನ್ನಡದಲ್ಲಿ ಬರೀತಾರೆ. ಬರಿಬೇಕು. ಕನ್ನಡದಲ್ಲಿ ಬರ್ಕೊಂಡ್ರೆ ಯುರೋಪಿಯನ್ ಅಂದ್ರೆ ಇಲ್ಲಿ ನಮಗೆ ಆಕ್ಚುಲಿ ಇಂಗ್ಲಿಷ್ ವೋವೆಲ್ಸ್ ಇಂದ ಸ್ಟಾರ್ಟ್ ಆಯ್ತು. ಅದರ ಸೌಂಡ್ಸ್ ಏನು ಬರ್ತಾ ಇದೆ, ಕನ್ನಡದ ವ್ಯಂಜನಗಳು. ವ್ಯಂಜನದಿಂದ ಸೌಂಡ್ ಬರ್ತಾ ಇದೆ. ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ಮೂಲಕ ಹೋಗ್ಬೇಕು. ಉಚ್ಚಾರಣೆ. ಹಾಗಾಗಿ ಇವು ನಮ್ಮ ಹುಡುಗರಿಗೆ ತೊಂದರೆ ಬರುತ್ತೆ. ಯಾಕಂದರೆ ಇಂಗ್ಲೀಷಲ್ಲಿ ನಾನು ಆಲ್ರೆಡಿ ನಿಮಗೆ ಗೊತ್ತಿದ್ದ, ಭಾಳ ಸರಿ ಡಿಸ್ಕಷನ್ ಮಾಡಿದ್ದೆ. 1 to 1 ಕೋರಿಲೇಷನ್, ಒಂದಕ್ಕೆ ಒಂದಿಲ್ಲ, ಆಯಿತಾ? ಆ ದ ಅಂದರೆ ಡಾ ಇಂದ ಡೇಂಜರು ಆಗಬೇಕು, ಆಯಿತಾ? ಡಾ ಕೆಲವೊಂಟಲ್ಲಿ ಏನಾಗುತ್ತೆ, ಬೇರೆ ಪದಗಳಾಗಿಯೂ ಕೂಡ ಚೇಂಜ್ ಆಗುತ್ತೆ. ನಿಮಗೆ ಭಾಳ ಇಂಪಾರ್ಟೆಂಟ್ ಹೇಳಬೇಕು ಅಂದರೆ ಸಾ ಇದೆ, ಆಯಿತಾ? ಜಾನು ಆಗುತ್ತೆ, ಸಾನು ಆಗುತ್ತೆ, ಶಾನು ಆಗುತ್ತೆ. ಅದು ಅರ್ಥ ಆಗ್ತಾ ಇದೆಯಾ? ಟ್ಯೂಷನ್. ಟ್ಯೂಷನ್. ಟಿ ಇದೆಯಲ್ಲ, TION ಟ್ಯೂಟನ್ ಆಗಬೇಕು. ಹೌದು. ಟಾ ನೋಡಿ, ಶಾ ಆಗುತ್ತೆ. ಕೆಲವೊಂದು ಟೀಚರ್ ಟಾಗೆ ಇದಾಗುತ್ತೆ. ಆಗ್ತಾ ಇದೆಯಾ? ಕೆಲವೊಂದು ನೀವು ಜಕ್ ಬರಿಬೇಕಾದ್ರೆ ಟಿ ಅನ್ನು ಬರಿತೀರಲ್ಲ, ಅರ್ಥ ಆಗ್ತಾ ಇದೆಯಾ? ಹಾಗಾಗಿ 1 to 1 ಕೋರಿಲಿ. ನಮ್ಮಲ್ಲಿ ದನ ಅಂದರೆ ದನಾನೇ, ದಾಯಿಂದಾನೇ ಸ್ಟಾರ್ಟ್ ಆಗೋದು, ಬೇರೆಯಿಂದ ದನ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಆದರೆ ಇಂಗ್ಲೀಷಲ್ಲಿ ಹಂಗಿಲ್ಲ, ಬದಲಾವಣೆಗಳು 1 to 1 ಕೋರಿಲೇಷನ್ ಇಲ್ಲ. ಈ ಕಾರಣಕ್ಕೆ ಏನು ಮಾಡಬೇಕು, ಅವ್ರು ಕನ್ನಡದಲ್ಲಿ ಬರ್ಕೊಂಡು ಮಾಡಿದರೆ ಇನ್ನೂ ಈಸಿ ಆರ್ಟಿಕಲ್. ಈಗ ವೋವೆಲ್ಸ್ ಇಂದ ಸ್ಟಾರ್ಟ್ ಆದಾಗ ನಾವು ಕನ್ನಡದಲ್ಲಿ ಬರ್ಕೊಂಡ್ರೆ, ಕನ್ನಡದ ವ್ಯಂಜನಗಳಿತ್ತು ಅಂದ್ರೆ ಅಲ್ಲಿ ಕ್ಲಿಯರ್ ಎ ಹಾಕ್ಬೇಕು ಅಷ್ಟೇ. ಇಲ್ಲಿ ಯಾವ್ದ್ರಿಂದ ಸ್ಟಾರ್ಟ್ ಆಗಲಿ. ಹೌದು, ಯಾವ್ದ್ರಿಂದ ಸ್ವರಗಳಿಂದ ಏನಾದ್ರೆ ಇನ್ ಕೇಸ್ ಯುರೋಪಿಯನ್ ಅಂತ ನಾವೇನಾದ್ರು ಬರ್ದಿದ್ರೆ ಅವಾಗ ನಾವೇನ್ ಹಾಕ್ಬೇಕಾಗಿತ್ತು, ಯಾನ್ ಹಾಕ್ಬೇಕಾಗಿತ್ತು. ಹಾಗಾದ್ರೆ ಈ ಸೌಂಡ್ ಇಸ್ ಕ್ಲಿಯರ್. ಹೌದು, ಪ್ರೊನೌನ್ಸಿಯೇಷನ್ ಸೌಂಡ್ ಗೊತ್ತಿತ್ತು ಅಂದ್ರೆ ಸ್ವಲ್ಪ ನಮಗೆ ಇಲ್ಲಿ ಕ್ಲಿಯರಿಟಿ ಏನ್ ಬೇಕು ಅಂದ್ರೆ, ಇಲ್ಲಿ ಯುರೋಪಿಯನ್ ಬಿಟ್ಟು ಇದು ಸಿಂಗ್ಯುಲರ ಪ್ಲೂರಲ್, ಇದು ಕಾನ್ಸೆಪ್ಟ್. ಸಮಟೈಮ್ಸ್ ಏನಾಗ್ಬಿಡುತ್ತೆ, ಜೀರೋ ಆರ್ಟಿಕಲ್ ಕೂಡ ಬರ್ಬೋದು. ಆರ್ಟಿಕಲ್ ಕೇಳ್ಬಿಟ್ಟಿದ್ದಾನೆ, ಜೀರೋ ಆರ್ಟಿಕಲ್ ಕೂಡ ಬರ್ಬೋದು. ಎಲಿಫೆಂಟ್ಸ್ ಅಂತ ಅವಾಗ ಈಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಯಾನ್ ಹಾಕ್ಬಿಟ್ರೆ ಚೆಂಬು ರೆಡಿ. ಹೌದು. ಯಾಕಂದ್ರೆ ನಾವು ಕಂಡೀಷನ್ ಏನಾದ್ರೂ ಇರ್ಲಿ, ಯಾನ್ ಆದ್ರೂ ಇರ್ಲಿ, ಇಲ್ಲಿ ಎರಡು ಕಂಡೀಷನ್ ಇದೆ. ಎರಡೂ ಕೂಡ ಇಂಡೆಫಿನೆಟ್. ಹೌದು, ಸಿಂಗ್ಯುಲರ್ ಇದ್ದಾಗ ಬರ್ತಾವ. ಸಿಂಗ್ಯುಲರ್ ಇರ್ಬೇಕು, ಒಂದ್ ಇದ್ದಾಗ ಬರ್ತದೆ. ಅಂಡ್ ಸಿಂಗ್ಯುಲರ್ ನಂಬರ್ 1 ನೆನ್ಪಿಟ್ಕೋಬೇಕು. ಒಂದಿತ್ತಪ್ಪ, ಒಂದಿತ್ತು, ಒಂದೇ ಇರ್ಬೇಕು, ಫ್ಲವರ್ ಇರ್ಬೇಕು, ಫ್ಲವರ್ಸ್ ಇರ್ಬೇಕು, ಆಗ್ಬಾರ್ದು ಅಷ್ಟೇ. ಹಾಗಾಗಿ ಇದಕ್ಕೆ ಬ್ಯೂಟಿಫುಲ್ ಆನ್ಸರ್ ದಟ್ ಇಸ್ ಅದು ಎ. ಎ ಯುರೋಪಿಯನ್. ನೆಕ್ಸ್ಟ್, ಐ ಆಮ್, ಆಲ್ರೆಡಿ ನಾವು ಮಾತಾಡಿದ್ವಿ, ಐ ಆಮ್ ಡ್ಯಾಶ್ ಪ್ರೊಫೆಸರ್ ಡಂಬಲ್ಡೋರ್ ಯು ಆರ್ ಲುಕಿಂಗ್ ಫಾರ್. ನನ್ನಂಥ ಪ್ರೊಫೆಸರ್ನೇ ತಾನೇ ನೀವು ಹುಡುಕ್ತಾ ಇರೋದು, ನನ್ನನ್ನೇ ಹುಡುಕ್ತಾ ಇರೋದು, ಅವನೇ ನಾನು ಅಂತ ನಾನು ಹೇಳ್ತಾ ಇರೋದು. ಹಾಗೆ ನಾನು ಸ್ಪೆಸಿಫಿಕ್ಲಿ ನಾನು ಹೇಳ್ತಾ ಇರ್ತೀನಿ, ಸ್ಪೆಸಿಫಿಕ್ಕಾಗಿ ಹೇಳ್ತೇನೆ, ನಾನೇ ನನ್ನನ್ನೇ ನೀವು ಹುಡುಕ್ತಾ, ನಾನೇ ಆ ಪ್ರೊಫೆಸರು ಅಂತ ಹೇಳ್ತಾ ಇರೋದು ನಿಮಗೆ. ಡೆಸಿಗ್ನೇಷನ್ ನೀವು ಆಲ್ರೆಡಿ ಮಾತಾಡಿದ್ರಿ, ಡೆಸಿಗ್ನೇಷನ್ ಚೇಂಜ್ ಆಗಲ್ಲ. ಹೌದು, ಆ ಪ್ರೊಫೆಸರ್ ಅಂತಕ್ಕಂಥ ಡೆಸಿಗ್ನೇಷನ್ ಚೇಂಜ್ ಆಗಲ್ಲ. ಒಳ್ಳೆ ಬ್ಯೂಟಿಫುಲ್ ಕಾಲೇಜ್ ಇದೆ, ನಾನು ಮಾಡಲ್ಲ ಅಂದ್ರೆ ಹೋಗಲೇ ಇನ್ನೊಬ್ಬ ಬರ್ತಾನೆ, ಇನ್ನೊಬ್ಬ ಪ್ರೊಫೆಸರ್ ಬರ್ತಾನೆ. ಹೌದು, ಸಿಂಪಲ್ ಅಂದ್ರೆ ಚೀಫ್ ಮಿನಿಸ್ಟರ್. ಇನ್ನೊಬ್ಬ ಪ್ರೊಫೆಸರ್ ಬರ್ತಾನೆ. ನೀವು ಸಿಂಪಲ್ ಹೇಳ್ತಿರಲ್ಲ ನೀವು ಯಾವಾಗಲೂ, ಈ ರಾಜಕೀಯ ವ್ಯಕ್ತಿಗಳು ಚೀಫ್ ಮಿನಿಸ್ಟರ್. ಇವ್ರು ನಾಳೆ ಇರ್ಬೋದು, ಇನ್ನೊಬ್ರು ನಾಳೆ ಬರ್ತಾನೆ ಅಲ್ವಾ? ಇಲ್ಲಿವರೆಗೂ ಎಷ್ಟು ಜನ ಬಂದವರು. ಡೆಸಿಗ್ನೇಷನ್ ಅಷ್ಟೇ, ಅವನೇ. ಇಫ್ ಯು ಹ್ಯಾವ್ ಎನಿ ಡೆಸಿಗ್ನೇಷನ್, ಮುಂದೆ ನೀವು ಕಣ್ಣು ಮುಚ್ಕೊಂಡು ಬೇಡ, ಕಣ್ಣು ಬಿಟ್ಕೊಂಡು ಹಾಕಿ ಅಷ್ಟೇ. ಯಾಕಂದ್ರೆ ಇಟ್ ಕೆನಾಟ್ ಬಿ ಚೇಂಜ್ ಆಗಲ್ಲ.
ನೋಡಿ ಇಲ್ಲಿ ನೋಡಿ, ಐ ರೀಡ್ ಡ್ಯಾಶ್ ಬುಕ್ ಲಾಸ್ಟ್ ವೀಕ್ ವಿಚ್ ಸೇಸ್ ದಟ್ ಪಾವರ್ಟಿ ಈಸ್ ಗುಡ್. ಆಯಿತಾ, ಬಡತನವೂ ಕೂಡ ಒಳ್ಳೆಯದು ಅಂತೇಳಿ ಲಾಸ್ಟ್ ವೀಕಲ್ಲಿ ಓದಿದ್ದೆ ಅಲ್ವಾ, ನನಗೆ ಗೊತ್ತಿದೆ ನಾನು ಓದಿರೋ ಬುಕ್ ಅಲ್ವಾ. ಐ ಆಮ್ ಕನ್ಫೈನ್ಡ್ ಸ್ಪೆಸಿಫಿಕ್ಲಿ ಟೆಲ್ಲಿಂಗ್ ಸ್ಪೆಸಿಫೈಡ್ ಇಟ್. ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದರೆ ನನಗೆ ತಿಳ್ಕೊಂಡೇ ತಾನೇ ಹೇಳ್ತಿರೋದು. ಹಾಗಾಗಿ ಇಲ್ಲಿ ಗೊತ್ತಿಲ್ಲದ ವಿಷಯ ಏನಿಲ್ಲ, ನನಗೆ ಗೊತ್ತಿರೋ ವಿಷಯನ ನಾನು ನಿಮಗೆ ಲಾಸ್ಟಲ್ಲಿ ಓದಿರೋದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಹಾಗಾಗಿ ಏನು ಮಾಡ್ತೀನಿ, ಅಂತ ಹಾಕ್ತೀನಿ, ಸಿಂಪಲ್. ಬುಕ್ ಅಂದರೆ ನಮಗೆ ಅದೇ ಡೆಫಿನೆಟ್ ಹೇಳ್ತಾ ಇದೆ, ಪಾವರ್ಟಿ ಬಗ್ಗೆನೇ ಈ ಬುಕ್ ಅನ್ನ ನಾನು ಓದಿದ್ದೀನಿ. ಹೌದು, ಇಂಥ ಜಾಗದಲ್ಲಿ ಹುಡುಗರಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ನಾವು ಬುಕ್ ನೇಮ್, ರಿವರ್ ನೇಮ್, ಎಪಿಕ್ಸ್ ನೇಮ್ ಬಂದಾಗ ದ ಹಾಕ್ರಿ ಅಂತ. ಹೌದು ಹೌದು, ಅವನು ಓಷನ್ ಈ ಕಡೆ ಕೊಟ್ಟ, ಇಲ್ಲಿ ಬುಕ್ ಅಂತ ಇಟ್ಟ. ಹೌದು, ಇಲ್ಲಿ ಯಾವ್ದೋ ಕಾನ್ಸೋನೆಂಟ್ ಅಂತ ಎ ಹಾಕ್ಬಿಟ್ರೆ ಹೌದು ರೀಡ್ ಎ ಯಾಕೆ ಹಾಕಿ ಬರಲ್ಲ ಅಲ್ಲಿ? ಯಾಕೆ ಹಾಕಿ ಬರಕಲ್ಲ ಅಂದರೆ ನೀವು ಕನ್ಫೈನ್ ಟು ಇಟ್ನ ಸ್ಪೆಸಿಫಿಕ್ ನೀವೇನು ಹೇಳಿದ್ರು ಡೆಫಿನೇಟ್ ಇದ್ದಾಗ ಯೂಸ್ ಮಾಡ್ತೀರಲ್ಲ. 2 ಆರ್ಟಿಕಲ್ ಇದೆ, ಬರೀ ಇಂಡೆಫಿನೇಟ್ ಇದ್ದಿದ್ರೆ ಅಲ್ಲಿ ಹಾಕ್ತಿದ್ರಿ, ಡೆಫಿನೇಟ್ ಆರ್ಟಿಕಲ್ ಮತ್ತೇನು ಮಾಡ್ತೀರಿ? ಐ ರೀಡ್ ಎ ಬುಕ್ ಲಾಸ್ಟ್ ವೀಕ್ ವಿಚ್ ಸೇಸ್ ದ ಪಾವರ್ಟಿ ಇಸ್ ಗುಡ್. ಅದು ಸರಿ ಕೊನೆ ಇಲ್ಲ, ತಪ್ಪಾಗುತ್ತೆ. ಲಾಸ್ಟ್ ಸರಿ ನಾನು ಓದಿದ ಬುಕ್ಕು ಅದು ಪಾವರ್ಟಿ ಬಗ್ಗೆನೇ ಹೇಳ್ತಾ ಇತ್ತು ಅಂತೇಳಿ ನಾನು ಡೆಫಿನೆಟ್ ಆಗಿ ಹೇಳ್ತೀನಿ, ಬಡತನದ ಬಗ್ಗೆ. ಅಷ್ಟಿದ್ರೆ ಸಾಕು, ಅಷ್ಟಿದ್ರೆ ಸಾಕು. ಲಾಸ್ಟ್ ವೀಕ್ ಏನೋ ದಾನ. ಇಲ್ಲಿ ನೋಡಿ, ಇಲ್ಲಿ ಬರೀ ಐ ರೀಡ್ ಬರೀ ಬುಕ್ ಅಂತ ಇದ್ದಿದ್ರೆ ಆಯ್ತಾ, ಬರೀ ನೀವು ಹಾಕ್ತಿದ್ರಿ ಇಲ್ಲಿ ಬರೀ ಬುಕ್. ಇದಿರಲಿಲ್ಲ, ಲಾಸ್ಟ್ ವೀಕಲ್ಲಿ ನಾವು ಓದಿರೋ ಬುಕ್ ಬಗ್ಗೆ ಹೇಳ್ತಾ ಇದ್ದೀರಿ ನೀವು. ನಾನು ಕೊನೆ ವಾರದ ಲಾಸ್ಟಲ್ಲಿ ಮೊನ್ನೆ ಹೋದ ವಾರದಲ್ಲಿ ಅಂತಿದ್ದೀರಿ, ಹೋದ ವಾರದಲ್ಲಿ ನಾನು ಪಾವರ್ಟಿ ಬಗ್ಗೆ ಓದಿರ್ತಕ್ಕಂಥ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಹಾಕಿರೋದು. ಬರೀ ಇಲ್ಲಿ ಬುಕ್ಕೆ ಅಂತ ಏನು ಮಾಡಿದ್ರೆ ಹಾಕ್ತಿದ್ರಿ, ಯಾವ ಬುಕ್ ಅಂತ ಹೇಳ್ತಿರ್ಲಿಲ್ಲ. ಐ ರೀಡ್ ಡ್ಯಾಶ್ ಬುಕ್ ಅಂದ್ರೆ ಹಾಕ್ಬೇಕು, ಲಿಂಕ್ ಇದೆ, ಅದೇ ಬುಕ್ ಅನ್ನೋ ಲಿಂಕ್ ಇದೆ, ಅದೇ ಟೈಮಲ್ಲಿ ಅದೇ ಬುಕ್ ಅನ್ನ ಓದಿದ್ದೆ ಅನ್ನೋ ಡೆಫಿನೆಟ್ ಆಗಿ ಹೇಳ್ತಾ ಇದ್ದಾನೆ. ಹಾಗಾಗಿ ಅಲ್ಲಿ ಏನ್ ಹಾಕ್ಬೇಕು ನಾವು, ಹಾಕ್ಬೇಕು. ಇದು ಭಾಳ ಮಜಾ, ಇದು ಭಾಳ ಹುಡುಗರು ಮಿಸ್ಟೇಕ್ ಮಾಡ್ತಕ್ಕಂಥದ್ದು, ಇದು ಭಾಳ ಮಜವಾಗಿರ್ತಕ್ಕಂಥದ್ದು ಇದು. ಆಯಿತಾ, ಈಸ್ ಡ್ಯಾಶ್ MA ಇನ್ ಇಂಗ್ಲೀಷ್ ಅಲ್ವಾ. ನಾನು ಆಲ್ರೆಡಿ ನಾವು ಭಾಳ ಸಲ ಇದನ್ನು ಪದೇ ಪದೇ ಹೇಳ್ತಿರ್ತೀವಿ. ಈ ಏನಂದರೆ ಆಕ್ರೋನಿಮ್ಸ್ ಇದ್ದಾಗ, ಆಕ್ರೋನಿಮ್ಸ್ ಅಂದರೆ PDO ಈ ಥರ, MA MLA SI ಆಯಿತಾ, SI ಆಯಿತಾ, PSI ಈ ಥರ ಆಯಿತಾ, ಇವೆಲ್ಲ ಆಕ್ರೋನಿಮ್ಸ್ಗಳು ಆಯಿತಾ. ಪಿ ಬೇರೆ ಇದೆ, ಇಲ್ಲಿ ನೋಡಿ SI ಇದನ್ನು ಇಟ್ಕೊ, ಇದನ್ನು ಬೇಡ ಆಯಿತಾ, ಮೋಸ್ಟ್ ಆಫ್ ದ ಟೈಮ್ ಆಯಿತಾ. ಆಮೇಲೆ MLA SI ಆಯಿತಾ, ಇಲ್ಲೇನಿದೆ MA, ಮೋಸ್ಟ್ ಆಫ್ ದ ಟೈಮ್, ಬಹಳಷ್ಟು ಸಮಯದಲ್ಲಿ ಆಯಿತಾ. ನಮ್ಮ ಹುಡುಗರಿಗೆ ಇದರ ಬಗ್ಗೆ ತಲೆ ಇರಬೇಕು. ಇದನ್ನು ನಾವು ಟ್ರಾನ್ಸ್ಲಿಟ್ರೇಷನ್ ಅಂತ ಕರಿತೀವಿ. ಇದನ್ನು ತೆಗೆದುಬಿಡೋಣ, ಯಾಕಂದರೆ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಆಯಿತಾ. ಅಲ್ಲ, ಇದು ಕೂಡ ಅಷ್ಟೇ, ನಾವೇನು ಮಾಡ್ಬೋದು ಅಂದರೆ ಸ್ವರಗಳ ಸೌಂಡ್ ಬರುತ್ತಲ್ಲ, ಅದೇ ಕನ್ನಡದಲ್ಲೂ ಮಾಡ್ಬೋದು. LA S I ಹಿಂಗ್ ಬರುತ್ತಲ್ವ. ಹೌದೌದು. ಇನ್ ಕೇಸ್ PC ಬಂದ್ರೆ, ಈ ತರ ಬಂದ್ರೆ ಏನ್ ಮಾಡ್ಬೇಕು? P ಅಂತ ಬರಿತೀವಲ್ಲ, ಅವಾಗ ನಾವು ಏನ್ ಹಾಕ್ಬೇಕು? ಹಾಕ್ತೀವಿ ಅಷ್ಟೇ. ಈ ಅಕ್ರೋನಿಮಿಕ್ಸ್ ಗಳು ಬಂದಾಗ ಸ್ವಲ್ಪ ಹುಷಾರಾಗಿರ್ಬೇಕು. PC PSI ಬಂದಾಗ ನಾವು ಸ್ವಲ್ಪ ಹುಷಾರ. MLA ಹಿಂಗ್ ತಾನೇ ಬರೆಯೋದು ನೀನು, ಹೌದಾ? ಇದಕ್ಕೆ ಕನ್ನಡದಲ್ಲಿ ಬರ್ಕೊಬಿಡ್ಬೇಕು ಅದನ್ನು. ಅದು ಒಂದು ಚಾನ್ಸ್ ಇದೆ. ಇನ್ನೊಂದು, ಸಾಮಾನ್ಯವಾಗಿ ನಿಮಗೆ ಟೈಮ್ ಇಲ್ಲ, ಕೊನೆಗೆ ಇದಾಗ್ತಾಯಿದ್ದೀರಿ, ಹರಿಬರಿ ಆಗ್ತಾಯಿದ್ದೀರಿ, ನಿಮಗೆ ಸಾಮಾನ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ಆಕ್ರೋನಿಮ್ಸ್ ಇತ್ತು ಅಂದರೆ ನಾವು ಆಕ್ರೋನಿಮ್ಸ್ ಕರಿತೀವಿ. AIDS ನಾವು ಏಡ್ಸ್ ಅಂತ ಬರಿತೀರಿ ಆಯಿತಾ, ಅದು. ಆಮೇಲೆ HIV ಹ್ಯೂಮನ್ ಇಮ್ಯೂನೋ ಆಯಿತಾ. ನಾವು ಏನಕ್ಕೆ ಚಾರ್ಜ್ ತಗೋಬೇಕು? ನಾವೇನ್ ಮಾಡಿರ್ತೀವಿ, ನಮ್ಮ ಥರ ಅನೇಕ ಟೀಚರ್ ಏನು ಮಾಡಿರ್ತಾರೆ, ಅಕ್ರೋನಿಮ್ಸ್ ಬಂದಾಗ ಅರ್ಜೆಂಟ್ ಅಲ್ಲಿ ಇದ್ದಾಗ ನೀವು ಯಾರು ಹಾಕ್ಬಿಡಿ ಅಂತ ಹೇಳ್ಬಿಡ್ತಾರೆ. ನಮ್ಮ ಹಣೆ ಬರ ಕೆಟ್ಟು PSI ಅಂತಾನೆ ಕೊಟ್ಟು ನಾವು ಅವಾಗ ಚೆಕ್ ಮಾಡಿದ್ರೆ ದೊಡ್ಡದಲ್ಲ ನಿಮಗೆ ಅಲ್ವಾ, ಈಸಿ ಕನ್ನಡದಲ್ಲಿ ಬರ್ಕೊಳ್ಳಿ, ಬರ್ಕೊಂಡು ಇಲ್ಲಿ ಪಿ ಅನ್ನೋದು ಕನ್ನಡ ಸ್ವರಗಳಿಂದ ಸ್ಟಾರ್ಟ್ ಆಗ್ಲಿಲ್ಲ. ಹಾಗಾಗಿ ಇಲ್ಲಿ ಆನ್ ಯೂಸ್ ಮಾಡಂಗಿಲ್ಲ ಆನ್ ಯೂಸ್ ಮಾಡಂಗಿಲ್ಲ ಅಂದ್ರೆ ಮತ್ತೇನ್ ಮಾಡ್ಬೇಕು, ಉಳ್ಕೊಂಡಿರೋದು ಒಂದು ಅದು ಹಾಕ್ಬೇಕು. ಸಿಂಪಲ್ ನೋಡಿ, ಇದು ಲಾಜಿಕ್, ಇದು ಬಳಸ್ತಕ್ಕಂಥದ್ದು ಆಯ್ತಾ. ಹಾಗಾಗಿ ನೀವೇನು ಮಾಡಬೇಕು, ಅದನ್ನು ಟ್ರಾನ್ಸ್ಲಿಟ್ರೇಷನ್ ಮಾಡ್ಕೊಳ್ಳಿ. ಇಂಗ್ಲೀಷಲ್ಲಿ ನಾವು ಬರಿಬೇಕಂದ್ರೆ ಹಿಂಗೆ ಬರಿತೀವಿ, MLA ಆಯಿತಾ, LA isn't it, LA ಈ ಥರ ಇವು ಬರಿತೀವಿ. ನೀವು ಇಫ್ ಯು ವಾಂಟೆಡ್ ಟು ಲುಕ್ ಅಟ್ ಗೂಗಲ್ ಇಟ್ ಆ್ಯಂಡ್ ಯು ಕ್ಯಾನ್ ಸಿ ಇಟ್ ಆಯಿತಾ. MLA ಅಂತ ಅದನ್ನು ಹಿಂಗೆ ಈ ಥರ ಮಾಡ್ತೀವಿ. ಅದು ಇಟ್ ಇಸ್ ಕಾಲ್ಡ್ IPA ಟ್ರಾನ್ಸ್ಕ್ರಿಪ್ಷನ್ ಅಂತ ಇಂಟರ್ನ್ಯಾಷನಲ್ ಫೋನೆಟಿಕ್ ಅಸೋಸಿಯೇಷನಿಂದ ಇದಾಗಿರ್ತಕ್ಕಂಥದ್ದು.
ಏನೋ ಎಲ್ ಎ ಆಯಿತಾ, ಈ ಥರ ಅದನ್ನು ಟ್ರಾನ್ಸ್ಕ್ರಿಪ್ಷನ್ ಮಾಡಿ. ಈ ಎಮ್ ಅನ್ನ ಬರ್ಕೊಳಕ್ಕಾಗಲ್ಲ, ಅದಕ್ಕೆ ನಮ್ಮ ಹುಡುಗರಿಗೆ ಕನ್ನಡ ಈ ಎಮ್ ಅನ್ನ ಬರ್ಕೋ ಅಂತ ಹೇಳ್ಬಿಡ್ತೀನಿ ಅಷ್ಟೇ, ಈಸಿ. ಇದು ಎ ಹೌದು, ಇಲ್ಲಿ ಆರಾಮಾಗಿ ಹೌದು, ಸಿಂಪಲ್, ಮುಗೀತು. ಐ ಫೌಂಡ್ ಡ್ಯಾಶ್ ಬೈ ಸ್ಲೀಪಿಂಗ್ ಅಂಡರ್ ಎ ಟ್ರೀ. ಏನೋ ವಿ ಆರ್ ನಾಟ್ ಕನ್ಫೈನ್ಡ್ ಹೂಸ್ ದಟ್ ಬಾಯ್ಸ್ ಅಲ್ವಾ, ಹಾಗಾಗಿ ಏನು ಮಾಡ್ತೀವಿ, ಡೈರೆಕ್ಟಾಗಿ ಎ ಅನ್ನು ಹಾಕ್ತೀವಿ. ಆಯಿತಾ, ಸಿಂಪಲ್, ಇದರಲ್ಲಿ ಏನು ಇದಿಲ್ಲ. ಒಂದು ಕಾನ್ಸೊನೆಂಟು ಬಿ ಇದೆ ಕಾನ್ಸೊನೆಂಟು, ಆಯಿತಾ. ಅಂಡರ್ ಎ ಟ್ರೀ ಐ ಫೌಂಡ್, ಯಾವಾಗ ಲಾಸ್ಟಿಗೆ ಯಾವಾಗ ಹುಡುಕಿದ್ದ, ಯಾವಾಗ ಸಿಕ್ತು ಅಂತಲೂ ಅದ್ರ ಬಗ್ಗೆ ಕನ್ಫೈನ್ಡ್ ಇಲ್ಲ. ನಾವೊಂದು ದಿನ ಒಂದು ಹುಡುಗನ ನೋಡಿದ್ದೆ, ಅವನು ಮರದ ಕೆಳಗಡೆ ಮಲಗಿದ್ದ ಅಷ್ಟೇ, ಒಂದು ಹುಡುಗ ಅಷ್ಟೇ. ಯಾವ ಹುಡುಗ ಅಂತಾನೂ ಇಲ್ಲ, ಯಾವ ಮರ ಇಲ್ಲ, ಯಾವ ಹುಡುಗ ಅಂತ ಗೊತ್ತಿಲ್ಲ, ಅವನು ಗೋತ್ರ ಗೊತ್ತಿಲ್ಲ, ಏನು ಗೊತ್ತಿಲ್ಲಪ್ಪ ಆ ಟೈಮಲ್ಲಿ. ಈ ತರ ಕನ್ನಡದ ಸ್ವರಗಳಿಂದನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಹೌದೌದು, ಕನ್ನಡದ ವ್ಯಂಜನಗಳು ವ್ಯಂಜನಗಳಿಂದ ಸ್ಟಾರ್ಟ್ ಆಗಿದೆ. ಹೌದೌದು, ಸರಿ, ಹೌದು. ಅಟ್ ಲಾಸ್ಟ್ ಡ್ಯಾಶ್ ವಾರಿಯರ್ ಇನ್ ಹಿಮ್ ಮೂಡ್ ಟು ಆಕ್ಷನ್. ವಾರಿಯರ್ಸ್ ಅಂದರೆ ಏನು? ಅಟ್ ಲಾಸ್ಟ್ ವಾರಿಯರ್ ಅಂದರೆ ಯಾರು? ಸೈನಿಕರು, ಯುದ್ಧ ಮಾಡ್ತಕ್ಕಂಥರು ಅಲ್ವಾ. ಹಿಮ್ ಮೂಡ್ ಟು ಆಕ್ಷನ್. ನಾವು ಹೇಳ್ತೇವೆ ಅವನೇ ಹೋದ ಅಂತೇಳಿ, ಅವನೊಬ್ಬನಿದ್ನಲ್ಲ ಅವನೇ ಹೋದ ಅಂತ ಹೇಳಬೇಕಾದ್ರೆ ಮಾಡ್ತೀವಿ ದ ಹಾಕ್ತೀವಿ. ಅರ್ಥ ಆಗ್ತಾ ಇದೆಯಾ? ಅವನೊಬ್ಬ ಕೊನೆಗೆ ಒಬ್ಬ ವಾರಿಯರ್ ಹೋದ, ಬಹಳ ಧೀಮನ, ಧೀರ, ಶೂರ. ಅವನು ಹೋಗಿ ಅವರನ್ನು ಏನು ಮಾಡ್ದ, ತರಾಟೆಗೆ ತಗೊಂಡ, ಅವನು ಯುದ್ಧ ಆಡ್ದ. ಹಾಗಾಗಿ ಅವನೇನು ಮಾಡ್ತೀವಿ, ದ ವಾರಿಯರ್ ಅಂತ ಕರಿತೀವಿ. ಸಿಂಪಲ್. ಅಂದ್ರೆ ವಾರಿಯರ್ ಅಂದ್ರೆ ಇಟ್ ಕೆನಾಟ್ ಬಿ ಚೇಂಜ್ಡ್. ಹೌದೌದು, ಹೌದು, ಸೈನಿಕ. ಇನ್ ಹಿಮ್ ಮೂಡ್ ಟು ಎ ಆಕ್ಷನ್. ಅವನು ಹೋದ ಲಾಸ್ಟ್ ಕತ್ತಿ ಹಿಡ್ಕೊಂಡು ಅಂತ ಹೇಳಿ. ಸ್ವಲ್ಪ ಏನೊಂದು ಕ್ಲಿಯರ್ ಹೇಳ್ಬೋದಣ್ಣ ಇಲ್ಲಿ ಇಂಥ ವರ್ಡ್ಗಳು ಬಂದಾಗ? ಹೌದೌದು, ಕ್ಲಿಯರಾಗಿ ಹೇಳ್ಬೋದು. ವಾರಿಯರು ಆಯಿತಾ, ಭಾಳ ಸಿಂಪಲ್, ಅಂದರೆ ಧೀರ, ಶೂರ ಅಂತೇಳಿ ನಾವು ಕರಿತೀವಿ. ಸೈನಿಕರು ಆಯಿತಾ. ಹಾಂ, ಸ್ಟ್ರೇಂಜರ್ ಅಂತ ಅಪರಿಚಿತ ಅಲ್ಲ, ಅಲ್ಲಿ ಅಪರಿಚಿತ ಇದ್ದಾಗ ಏನು ಹಾಕ್ತೀವಿ ನೀವು? ಇವನು ವಾರಿಯರ ಹೇಳಿದ ಅಟ್ ಲಾಸ್ಟ್ ಕೊನೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಅಟ್ ಲಾಸ್ಟ್ ದಿಸ್ ವರ್ಡ್ ಆಲ್ಸೋ ಸಿಗ್ನಿಫೈಸ್ ಅಲ್ವಾ. ಕೊನೆಯಲ್ಲಿ ಹೋಗ್ತಾ, ಹಾಂ, ನೀವು ಲಾಸ್ಟ್ ವೀಕ್ ಅಂತ ಹೇಳಿದ್ರಲ್ಲ, ಲಾಸ್ಟ್ ವೀಕ್ ಓದಿರ್ತಕ್ಕಂಥ ಪಾವರ್ಟಿ ಬುಕ್ ಬಗ್ಗೆ ಅಲ್ವಾ, ಕೊನೆ ಅದನ್ನೇ ಸ್ಟ್ರೆಸ್ ಮಾಡ್ತಿರೋದು. ಈಗ ಆಪಲ್ ಬಂತು ಅಂತ, ಆಪಲ್ ಬಂದ್ರೆ ಏನು ಹಾಕಬೇಕು? ಯಾನ್ ಹಾಕಬೇಕು. ಗ್ರೀನ್ ಆಪಲ್ ಅಂತ ಬಂತಪ್ಪ, ಅವನು ಸ್ಪೆಸಿಫಿಕ್ ಹೇಳ್ತಾ ಇದೀವಿ ನಾವು. ಹೌದು, ಸ್ಪೆಸಿಫಿಕ್, ಅವಾಗ ದ ಹಾಕ್ಬೇಕು. ದ ಗ್ರೀನ್ ಆಪಲ್. ಹಂಗಿಲ್ಲ, ನಾವು ಅಟ್ ಲಾಸ್ಟ್ ಕೊನೆ ಅಂತ ಕೊನೆ. ಹೌದೌದು, ಹಾಗಾಗಿ ಕೊನೆಯ ವಾರಿಯರ್ ಅಂತ ಅವನಿಗೆ ಸ್ಪೆಸಿಫಿಕ್ ಆಗಿ ಇಂಡಿಕೇಟ್ ಮಾಡ್ತಾ ಇರೋದ್ರಿಂದ ನಾವೇನ್ ಹಾಕ್ಬೇಕು? ದ. ಹೌದೌದು, ಕೊನೆ ಬಾರಿ ಹೋಗ್ತಕ್ಕಂಥ ಅವನು ಭಾಳ ಧೀರನಾಗಿ ಹೋರಾಟ ಮಾಡ್ದ ಅನ್ನೋದಕ್ಕೆ ವಾರಿಯರ್ ಅಂತ ಹೇಳ್ತೇನೆ. ನೆಕ್ಸ್ಟ್, ಇದು ಭಾಳ ಜನಕ್ಕೆ ಕನ್ಫ್ಯೂಷನ್ನು. ಮ್ಯಾನ್ ಆಫ್ ಮಾರ್ಟಲ್, ಮನುಷ್ಯ ಸಾಯ್ತಕ್ಕಂಥ ವ್ಯಕ್ತಿ. ಅವನು ಸಾವಿರಾರು ವರ್ಷ ನಮ್ಮ ಜನರು ಹೇಳ್ತಾರೆ, ಭಾಳ ಸಿಂಪಲಾಗಿ ಹಳ್ಳಿಯರು ಆಯಿತಾ, 100 ವರ್ಷ ಬಂದಿಲ್ಲ ಕಣಪ್ಪ, ಸ್ವಲ್ಪ ದಿನ ಬದುಕಿದ್ವಿ, 3 ದಿನ ಬದುಕಾಗಿ ಬಂದಿರೋದು. ಹಾಗಾಗಿ ನಾವು ಸತ್ತೋಗ್ತೀವಿ. ಹುಡ್ತಕ್ಕಂಥದ್ದು ಅದಕ್ಕೆ ವಿವೇಕಾನಂದ ಒಂದು ಮಾತು ಹೇಳ್ತಾನೆ, ಏನೋ ಜೀವ ಇರ್ತಕ್ಕಂಥದ್ದು ಎಲ್ಲರಿಗೂ ಸಾವೇ ಅಂತೆ, ಆಮೇಲೆ ಜೀವ ಇಲ್ಲದೆ ಇರ್ತಕ್ಕಂಥದ್ದು ವಿನಾಶವೇ ಅಂತೆ. ಅವೆಲ್ಲವೂ ಒಂದಿನ ಸತ್ತೋಗ್ಬೇಕು. ನಾವು ಹೋದ್ಮೇಲೂ ಕೂಡ 100-200 ವರ್ಷ ನಮ್ಮಿಬ್ರದ್ದು ಒಂದು ಬ್ಯೂಟಿಫುಲ್ ಕಾನ್ವರ್ಸೇಷನ್ ಕ್ಲಾಸ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ಇದೆ ಯೂಟ್ಯೂಬ್. ಇಲ್ಲಿ ನೀವು ಆರ್ಟಿಕಲ್ ಯೂಸೇ ಮಾಡೋಂಗಿಲ್ಲ. ಇಟ್ಸ್ ಆನ್ ಅಬ್ಸ್ಟ್ರಾಕ್ಟ್, ಇಸಂಟ್ ಇಟ್? ಅಬ್ಸ್ಟ್ರಾಕ್ಟ್ ಕಲೆಕ್ಟಿವ್ ನೌನ್. ಏನೋ ಅಬ್ಸ್ಟ್ರಾಕ್ಟ್ ಅಂದರೆ ಏನು? ಯು ಕ್ಯಾನ್ ಓನ್ಲಿ ಎಕ್ಸ್ಪ್ರೆಸ್ ಬಟ್ ಯು ಕಾಂಟ್ ಏಬಲ್ ಟು ಟಚ್. ಆಯಿತಾ, ಯು ಕ್ಯಾನ್ ಓನ್ಲಿ ಫೀಲ್ ಇಟ್. ನೀವು ಬರೇ ಅನುಭವಿಸ್ಬೋದು ಅಷ್ಟೇ. ಮನುಷ್ಯ ಅನ್ನೋ ನೀನು ಒಬ್ಬನೇ ಅಲ್ಲ. He is not confined to a single thing. It's general in nature. Abstract, collective. ಆಯಿತಾ, ಎಲ್ಲರಿಗೂ ಸೇರಿಸು. ಮನುಷ್ಯ ಅಂದರೆ ನಾನೊಬ್ಬನೇ ಅಲ್ಲ, ಇರ್ತಕ್ಕಂಥವ್ರು ಎಲ್ಲರೂ ಮನುಷ್ಯರು. ಆದರೆ ಅವನನ್ನು ಹೇಳ್ತಿರೋ ಅವನು ಶಾಶ್ವತವಲ್ಲ, ಸತ್ತು ಹೋಗ್ತಾನೆ. ಹಾಗಾಗಿ ಇದು ಜನರಲ್ ಆಗುತ್ತೆ. ಹಾಗಾಗಿ ನಾವು ಅಬ್ಸ್ಟ್ರಾಕ್ಟ್ ನೌನ್ಗಳಿದ್ದಾಗ ಯಾವುದೇ ಕಾರಣ ಸ್ಪೆಸಿಫಿಕ್ ಅಂತ ಒಬ್ಬನೇ ಮನುಷ್ಯ ಅಂದರೆ ದಾ ಯೂಸ್ ಮಾಡಬೇಕು. ಎ ಅನ್ನೋದು ಇಲ್ಲಿ ಮನುಷ್ಯ ಮಾನವ ಅಂತ ತಗೊಂಡ್ಮೇಲೆ 800 ಕೋಟಿ ಇದಾರೆ ಈಗ. ಅಂದರೆ ಇದು ಜನರಲ್ ಆಗ್ಬಿಡ್ತು, ಎಲ್ರಿಗೂ ಹೇಳ್ತಿರೋದು. ನಾನೊಬ್ಬನಿಗೆ ಎಲ್ಲ ಹೇಳ್ತಿರೋದು. ನಾನು ಸಾಯ್ತೀನಿ ಆಯ್ತಾ, ಇಲ್ಲಿ ಇರ್ತಕ್ಕಂಥವ್ರು ಸಾಯ್ತಾರೆ, ಮುಂದೆ ಬರ್ತಕ್ಕಂಥವ್ರು ಸಾಯ್ತಾರೆ. ಮನುಷ್ಯ ಅಂದಮೇಲೆ ಮಾರ್ಟಲ್. ಯಾವ ಆರ್ಟಿಕಲ್ ಯೂಸ್ ಮಾಡಬೇಕು? ಹೌದು, ಯಾನ್ ಇದ್ರೂ ಸಿಂಗ್ಯುಲರ್, ನೋ ಆರ್ಟಿಕಲ್, ಡೆಫಿನೆಟ್. ಹಾಗಾಗಿ ಯಾವ ಕಂಡೀಷನ್ ಇಲ್ಲ, ಇದು ಜೀರೋ ಆರ್ಟಿಕಲ್, ನೋ ಆರ್ಟಿಕಲ್. ಡಿ ಅನ್ನು ಕ್ಲಿಕ್ ಮಾಡಬೇಕಷ್ಟೇ. ಅಬ್ಸ್ಟ್ರಾಕ್ಟ್ ಭಾಳ ಸಿಂಪಲ್ ಹುಡುಗರಿಗೆ. ಅಬ್ಸ್ಟ್ರಾಕ್ಟ್ ಕಲೆಕ್ಟಿವ್ ನೌನ್ ಇದ್ದಾಗ ಯಾವುದೇ ಕಾರಣಕ್ಕೂ ನಾವು ಆರ್ಟಿಕಲನ್ನು ಹಾಕಲ್ಲ. ನೆಕ್ಸ್ಟ್ ಇದರಲ್ಲಿ ಪಾವರ್ಟಿ ಈಸ್ ಅ ಕರ್ಸ್. ಬಡತನ ಒಂಥರ ಶಾಪ ಇದ್ದಂಗೆ. ಇದು ಕೂಡ ಏನು ಅಬ್ಸ್ಟ್ರಾಕ್ಟು.
ಪಾವರ್ಟಿ ಅಬ್ಸ್ಟ್ರಾಕ್ಟ್ ಅಲ್ವಾ, ಇಟ್ ಶುಡ್ ಬಿ ಫುಲ್ಫಿಲ್ಡ್ ವೆನ್ ದ ಪರ್ಸನ್ ಈಸ್ ಗೋಯಿಂಗ್ ಟು ಫುಲ್ಫಿಲ್ಡ್ ಅಷ್ಟೇ. ಬಡತನ ಯಾವುದೇ ರೀತಿಯಲ್ಲಿರ್ಬೋದು, ಆರ್ಥಿಕವಾಗಿರ್ಬೋದು, ಬೇರೆ ರೀತಿಯಲ್ಲಿರ್ಬೋದು, ಆಯಿತಾ. ಓದೋದ್ರಲ್ಲಿ ಪಾವರ್ಟಿ ಇರ್ಬೋದು. ಹಾಗಾಗಿ ಪಾವರ್ಟಿ ಅನ್ನೋದು ಇಟ್ಸ್ ಎ ಜನರಲ್ ಅಬ್ಸ್ಟ್ರಾಕ್ಟ್ ಇನ್ ನೇಚರ್. ಹಾಗಾಗಿ ಇಲ್ಲೂ ಕೂಡ ನೋ ಆರ್ಟಿಕಲ್. ಲವ್ ಈಸ್ ಸ್ವೀಟ್, ಪರ್ಟಿಕ್ಯುಲರ್ಲಿ ಡ್ಯಾಶ್ ಲವ್ ಆಫ್ ಚಿಲ್ಡ್ರನ್ ಈಸ್ ಸ್ವೀಟರ್ ದ್ಯಾನ್ ಹಾನೆಸ್ಟಿ. ನೋ, ಲವ್ ಈಸ್ ಸ್ವೀಟ್, ಪ್ರೀತಿ ಯಾವಾಗಲೂ ಹಿತವಾಗಿರುತ್ತೆ. ಪರ್ಟಿಕ್ಯುಲರ್ಲಿ ಮತ್ತೆ ಸ್ಪೆಸಿಫಿಕ್ ಆಗಿ ಲುಕ್ ಅಟ್ ಹಿಯರ್ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಆಫ್ ದ ಥಿಂಗ್ ಸ್ಟೂಡೆಂಟ್ ಡು ನಾಟ್ ಡಿಸ್ಕಸ್ ಆ್ಯಂಡ್ ಅಂಡರ್ಸ್ಟುಡ್ ದಟ್ ಲವ್ ಅನ್ನೋದು ಏನಾಗ್ತಾ ಇದೆ, ರೆಫರ್ ಆಗ್ತಾ ಇದೆ. ಮತ್ತು ವೆನ್ ದೇರ್ ಈಸ್ ರೆಫರಲ್ ಕಂಡೀಷನ್, ಒಂದು ಡಾಕ್ಟ್ರ್ ರೆಫರ್ ಮಾಡ್ತಾರಲ್ವ, ಈಗ ಫಾರ್ ಎಕ್ಸಾಂಪಲ್ ಶಂಕರಣ್ಣ ಡಾಕ್ಟ್ರು ಅಂದ್ಕೊಳ್ಳಿ, ನಾನು ಪೇಷಂಟ್, ನನಗೆ ಅವ್ರು ಎಲ್ಲಿ ಮಾಡ್ತಾರೆ, ಶಿವಮೊಗ್ಗ ಮೆಗನ್ ಆಸ್ಪತ್ರೆ, ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅವರು ಡಾಕ್ಟ್ರು ಅಂದರೆ ನನಗೆ ರೆಫರ್ ಮಾಡ್ತಾರೆ, ಮೆಗನ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಚೆನ್ನಾಗಿದೆ ರೆಫರ್ ಮಾಡ್ತಾ ಇದ್ದಾರೆ. ನಾನೆಂತ ಡಾಕ್ಟರ್ ಅವ್ರು ಸ್ಪೆಸಿಫೈ ಮಾಡಿಲ್ಲ ಅದೇ ಡಾಕ್ಟ್ರ್ ಹತ್ರ ಹೋಗು ಅಂತೇಳಿ, ಇಲ್ಲ ಹಂಗೆ ರೆಫರ್ ಮಾಡ್ತಿರೋದು. ಲವ್ ಈಸ್ ಸ್ವೀಟ್, ಪರ್ಟಿಕ್ಯುಲರ್ಲಿ ದ ಲವ್ ಅಂತೇಳಿ ಬರ್ತೀವಿ. ಯಾಕೆ, ವೆನ್ ವೆರ್ ಈಸ್ ಎ ರೆಫರಲ್ ಕಂಡೀಷನ್, ಯಾವಾಗ ಒಂದನ್ನು ಇನ್ನೊಂದು ಸಲ ಇಲ್ಲಿ ನೋಡಿ, ಹಿಯರ್ ಈಸ್ ಎ ಕಿಂಗ್, ಇಲ್ಲೊಬ್ಬ ರಾಜ ಇದ್ದ, ಹಿಯರ್ ವಾಸ್ ಎ ಕಿಂಗ್, ದ ಕಿಂಗ್, ಅದಕ್ಕೆ ಕಿಂಗ್ ಫುಲ್ ಸ್ಟಾಪ್ ಆದಮೇಲೆ ದ ಕಿಂಗ್ ಬಿಲ್ಟ್ ದಿಸ್ ಹೌಸ್ ಅಂತೀವಿ. ಇಲ್ಲೊಬ್ಬ ರಾಜ ಇದ್ದ, ಅದೇ ರಾಜನಿಂದ ಈ ಮನೆ ಅಥವಾ ಈ ಅರಮನೆಯನ್ನು ಕಟ್ಟಲ್ಪಟ್ಟಿತ್ತು. ರೆಫರಲ್. ಈಗ ನೀವೇ ಡಾಕ್ಟ್ರು, ನಾನು ನಿಮ್ಮ ಹತ್ರ ಬಂದಿದ್ದೀನಿ, ನೀವೇನ್ ಮಾಡ್ತೀರಾ, ಅದೇ ಡಾಕ್ಟರ್ಗೆ ರೆಫರ್ ಮಾಡ್ತೀರಾ, ಅದೇ ಹಾಸ್ಪಿಟಲ್ ಅದೇ ಡಾಕ್ಟರ್ಗೆ ರೆಫರ್ ಮಾಡ್ತೀರಾ. ಹೌದೌದು, ರೆಫರಲ್ ಕಂಡೀಷನ್ ಬರುತ್ತೆ. ಸಿಂಪಲ್ ರೆಫರಲ್ ಕಂಡೀಷನ್. ಡೆಫಿನೆಟ್ ಆಗಿ ಇಲ್ಲಿ ದಾ ಯೂಸ್. ಹೌದೌದು, ದಿಸ್ ಈಸ್ ಕಾಲ್ಡ್ ರೆಫರಲ್ ಕಂಡೀಷನ್. ಈಗ ನನಗೆ ಅರ್ಥ ಆಗಿರಲಿಲ್ಲ ಪ್ರಕಾಶನ, ನಿಮ್ಮಿಂದ ಅರ್ಥ ಆಯ್ತು. ಲವ್ ಈಸ್ ಸ್ವೀಟ್, ಪರ್ಟಿಕ್ಯುಲರ್ಲಿ ದ ಲವ್ ಆಫ್ ಚಿಲ್ಡ್ರನ್ ಈಸ್ ಸ್ವೀಟರ್ ದೆನ್ ಹನಿ. ಇದನ್ನೇ ಮತ್ತೆ ರೆಫರ್ ಮಾಡ್ತಾರೆ ಲವ್ ಅನ್ನು. ರೆಫರಲ್ ಕಂಡೀಷನ್ ಬಂತು ಅಂದರೆ ನಾವೇನು ಯೂಸ್ ಮಾಡಬೇಕು, ದಾನ ಯೂಸ್ ಮಾಡಬೇಕು. ನಾನು ಓದಿದಾಗೂ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ. ಥ್ಯಾಂಕ್ ಯು ಪ್ರಕಾಶ್. ಅದು ಅಂತ ದ ಜಾಯ್ ಆಫ್ ಲವ್ ಲಾಸ್ಟ್ ಬಟ್ ಫಾರ್ ಮೂಮೆಂಟ್ ಈಸ್ ಶಾರ್ಟ್, ಆಯಿತಾ. ನಿಯರ್, ಭಾಳ ಹತ್ತಿರ ಅಂತೇಳಿ. ಸ್ವಲ್ಪ ಮೂಮೆಂಟ್ ಅನ್ನೋದು ಯಾವಾಗಲೂ ಮೂಮೆಂಟ್ ಇರುತ್ತಾ, ಇಲ್ಲ. ಇಟ್ಸ್ ಟೇಕ್ ಎ ಶಾರ್ಟ್ ಟೈಮ್ ಅಷ್ಟೇ. ಇಟ್ಸ್ ಎ ಮೂಮೆಂಟ್ ವಿ ಶುಡ್ ಟು ಎಂಜಾಯ್, ಆಯಿತಾ. ಎ ಮೂಮೆಂಟ್ ಅಂತ ಬರಿತೀವಿ, ಶಾರ್ಟ್, ಆಯಿತಾ. ಎ ಮೂಮೆಂಟ್. ಇಲ್ಲಿ ನೋಡಿ, ಸೂಪರ್ಲೇಟಿವ್ ಡಿಗ್ರಿ, ಗ್ರೇಟರ್, ಗ್ರೇಟೆಸ್ಟ್, ಆಯಿತಾ. ಗುಡ್, ಬೆಟರ್, ಬೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ, ಗ್ರೇಟೆಸ್ಟ್ ಅನ್ನೋದು ಸೂಪರ್ಲೇಟಿವ್, ಟಾಲರ್, ಟಾಲೆಸ್ಟ್, ಸೂಪರ್ಲೇಟಿವ್ ಡಿಗ್ರಿ. ಎಲ್ಲಿ ಸೂಪರ್ಲೇಟಿವ್ ಬರುತ್ತೋ ನೀವು ಕಣ್ಣು ಮುಚ್ಚಿಕೊಂಡು ಗ್ರೇಟೆಸ್ಟು, ಟಾಲೆಸ್ಟು, ಬೆಸ್ಟು, ಆಯಿತಾ, ಗುಡ್, ಬೆಟರ್, ಬೆಸ್ಟು ಇವೆಲ್ಲ ಎಲ್ಲಿ ಬರುತ್ತೋ, ಟಾಲರ್, ಟಾಲೆಸ್ಟ್ ಎಲ್ಲಿ ಬಂತೋ ಅಲ್ಲಿ ಕಣ್ಣು ಮುಚ್ಕೊಂಡು ಹಾಕಿ. ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ. ಇದನ್ನು ಸೂಪರ್ಲೇಟಿವ್ ಡಿಗ್ರಿ ಯಾವಾಗ ಬರುತ್ತೋ ಅಲ್ಲಿ ಕಣ್ಣು ಮುಚ್ಕೊಂಡು ತಪ್ಪಾಗ್ಬಿಡಿ, ಕಣ್ಣು ತಕ್ಕೊಂಡೆ. ಹೌದು, ಬ್ಲೈಂಡ್ ನೆನ್ಪು ಮಾಡ್ಕೊಳ್ಳಿ, ದಾ ಅಂತ ಹಾಕಿ. ಇಲ್ಲಿ ನೋಡಿ, ಭಾಳ ಇಂಪಾರ್ಟೆಂಟು, ಭಾಳ ಈಸಿಯಾಗಿ ಹೇಳ್ತಕ್ಕಂಥದ್ದು ನೋಡಿ. ಆಸ್ಟ್ರೇಲಿಯಾ ಅನ್ನೋದೇನಪ್ಪ, ಪ್ಲೇಸು. ಏನು ನೌನ್ ಅಂದರೆ ಏನು, ನೇಮ್ ಆಫ್ ಎ ಪ್ಲೇಸ್, ಥಿಂಗ್, ಆಬ್ಜೆಕ್ಟ್, ಆಯಿತಾ. ಪ್ರಾಪರ್ ನೌನ್ ಅಂದರೆ ಏನು, ಪರ್ಟಿಕ್ಯುಲರ್, ನೇಮ್ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್, ಪರ್ಟಿಕ್ಯುಲರ್ ಪ್ಲೇಸ್, ಪರ್ಟಿಕ್ಯುಲರ್ ಥಿಂಗ್, ಆಬ್ಜೆಕ್ಟ್. ಅಲ್ಲೆಲ್ಲ ಆರ್ಟಿಕಲ್ ಹಾಕೋದೇ ಇಲ್ಲ. ಪ್ರಾಪರ್ ನೌನ್ ಬಂತು, ಆರ್ಟಿಕಲ್ ಹಾಕಬಾರ್ದು. ದಿಸ್ ಈಸ್ ಕಾಲ್ಡ್ ಆಸ್ಟ್ರೇಲಿಯಾ ಈಸ್ ಎ ಪ್ರಾಪರ್ ನೌನ್, ಆಯಿತಾ. ಸಿಂಪಲ್, ಇದು ತಲೆಯಲ್ಲಿ ಇಡಬೇಕು. ಪ್ರಾಪರ್ ನೌನ್ ಎಲ್ಲಿ ಬರುತ್ತೋ ಅಲ್ಲಿ ಆರ್ಟಿಕಲ್ ಹಾಕೋದಿಲ್ಲ. ಇನ್ನೊಂದು ಬ್ಯೂಟಿಫುಲ್ ಆರ್ಟಿಕಲ್, ಪ್ರಾಪರ್ ನೌನ್ ಎಲ್ಲಿ ಬರುತ್ತೋ ಅಲ್ಲಿ ಹಾಕಲ್ಲ, ಆರ್ಟಿಕಲ್ ನಾವು ಹಾಕೋದೇ ಇಲ್ಲ ಅಷ್ಟೇ. ಹಾಗಾದ್ರೆ ಇಲ್ಲಿ ಆಪ್ಷನ್ ಸಿ. ಹೌದು. ನೆಕ್ಸ್ಟ್ ಇಲ್ಲ, ಇದು ನಾವು ಆಲ್ರೆಡಿ ಹೇಳಿದ್ದು, ಓಷನ್. ನೀವೇ ಹೇಳಿದ್ರಿ ಇದನ್ನು. ದಾ ಹಾಕಿದರೆ ಮುಗೀತು. ಹೌದು, ಲಾರ್ಜೆಸ್ಟ್ ನೋಡಿ, ಲಾರ್ಜೆಸ್ಟ್, ಸೂಪರ್ಲೇಟಿವ್. ಹುಡುಗರು ಯೋಚನೆ ಮಾಡಿದರೆ ನೆಕ್ಸ್ಟ್ ಇಲ್ಲಿ ನೋಡಿ. ಮತ್ತೆ ನೀವು ಆಲ್ರೆಡಿ ಹೇಳಿದ್ರಿ ಇದನ್ನು ಸ್ಕಿಪ್ ಮಾಡೋಣ, ಸುಮ್ಮನೆ ಯಾಕೆ. ಪ್ರೆಸಿಡೆಂಟ್ ಡೆಸಿಗ್ನೇಷನ್, ದಾ ಹೌದು, ಡೆಸಿಗ್ನೇಷನ್. ಟ್ರಾವೆಲಿಂಗ್ ಬೈ ಫ್ಲೈಟ್ ಈಸ್ ರಿಯಲಿ experience to be remembered. It is not telling particularly.
ಕ್ಯಾನ್ ಎನಿ ಒನ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಇಟ್. ಯಾರು ಅಂತೇಳಿ ನಮಗೆ ಗೊತ್ತಿಲ್ಲ. ಇಲ್ಲೇನಾಗ್ತೀವಿ ಯಾನ್ ಆಗ್ತೀವಿ, ಸಿಂಪಲ್. ನಾವು ಡಿಸ್ಕಸ್ ಮಾಡಿದ್ದೀವಿ ಇದನ್ನು. ನೋಡ್ಕೊಂಡು ಗೊತ್ತಾಗ್ಬಿಡ್ತೀವಿ ಯಾವ್ದರಿಂದ ಸ್ಟಾರ್ಟ್ ಆಗುತ್ತೆ, ಎ ಇಂದ. ಹಾಂ, ಎಕ್ಸ್ಪೀರಿಯನ್ಸ್ ಅಷ್ಟೇ. ದ ಸನ್ ರೈಸಸ್ ದ ಈಸ್ಟ್ ಅಂತ ಇದೆ ನೋಡಿ. ಸನ್ ರೈಸಸ್ ಇನ್ ದ ಈಸ್ಟ್. ಯೂನಿವರ್ಸಲ್ ಟ್ರೂತ್, ಸರ್ವಕಾಲಿಕ ಸತ್ಯ. ಯಾವುದು ಎಲ್ಲಿ ಸರ್ವಕಾಲಿಕ ಸತ್ಯವನ್ನು ಹೇಳ್ತೀವೋ, ಡೈಲಿ ರೊಟೀನನ್ನು ಹೇಳ್ತೀವೋ, ಅಲ್ಲಿ ನಾವು ದ ಹಾಕ್ತೀವಿ. ಹಾಂ, ಈಸ್ಟ್ ದಿಸ್ ಇಸ್ ಅನದರ್ ಒನ್. ಇದರಲ್ಲಿ ನೋಡಿ ಇನ್ನೊಂದು ನಾವು ಎಲ್ಲಿ ಡೈರೆಕ್ಷನ್ಸ್ಗಳನ್ನು ಹೇಳ್ತೀವೋ, ಈಸ್ಟು, ನಾರ್ತು, ಸೌತು ಎಲ್ಲ ದ ಹಾಕ್ತೀವಿ. ಹೌದು, ಡೈರೆಕ್ಷನ್ಸ್ಗಳು ಚೇಂಜ್ ಆಗಲ್ಲ. ಕನ್ಫ್ಯೂಸ್ ಆಗ್ಬಿಡುತ್ತೆ. ಹುಡುಗರು ಮತ್ತೆ ಈ ಯಾನ್ ಹಾಕ್ಬೋದು ಅಂತ. ಹಾಂ, ಹಾಕಂಗೆ ದ ಹಾಕ್ಬೇಕಷ್ಟೇ. ಡೈರೆಕ್ಷನ್ಸ್ ಇದ್ದಾಗ ಎರಡೂ ಕಂಡೀಷನ್ ಅಲ್ಲೂ ಕೂಡ ಏನಾದ್ರು ಬರಲಿ, ಕಾನ್ಸೋನೆಂಟ್ ಆದ್ರೂ ಬರಲಿ, ಹೌದು, ಕೆನಾಟ್ ಬಿ ಚೇಂಜ್ ಬಂದಾಗ ನೀವು ಈಸ್ಟ್ ಅನ್ನು ಚೇಂಜ್ ಮಾಡಕ್ಕ, ಪೂರ್ವನ್ ಚೇಂಜ್ ಮಾಡೋಕ್ಕಾಗತ್ತಾ? ಪಶ್ಚಿಮ ಮತ್ತೆ ನಮ್ಮ ಮಾರ್ಕ್ಸ್ ಒಂದು ಚೇಂಜ್ ಮಾಡ್ತಾನೆ ಅಷ್ಟೇ. ಐ ಗೋ ಟು ಡ್ಯಾಶ್ ಸ್ಕೂಲ್ ಎವರಿ ಮಾರ್ನಿಂಗ್. ಐ ಗೋ ಟು ಡ್ಯಾಶ್ ಸ್ಕೂಲ್ ಎವರಿ ಮಾರ್ನಿಂಗ್ ಏನಿದೆ ನೋಡಿ. ಪ್ರತಿದಿನ ಅವನು ಶಾಲೆಗೆ ಹೋಗ್ತಾನೆ. ಇಲ್ಲ ಆರ್ಟಿಕಲ್ ಅವಶ್ಯಕತೆನೇ ಇಲ್ಲ. ನೋ ಆರ್ಟಿಕಲ್, ಪ್ಲೇಸ್ ಹಾಕೋಕೆ ಬೇಡ, ಹಾಕೋದೇ ಬೇಡ, ಆರ್ಟಿಕಲ್ ಬೇಡ. ಐ ಗೋ ಟು ದ ಸ್ಕೂಲ್ ಎವರಿ ಮಾರ್ನಿಂಗ್. ಪರ್ಟಿಕ್ಯುಲರ್ ಸ್ಕೂಲ್ ಈಸ್ ಗೋಯಿಂಗ್. ಸ್ಕೂಲ್ ಹೆಸರಲ್ಲಿ ಬಂದಿದ್ರೆ ನಾವು ಹಾಕ್ತಾ ಇದ್ವಿ. ಮುಂದೆ ಇದಾದ್ಮೇಲೆ ಮುಂದೆ ಸ್ಕೂಲ್ ಹೆಸರು ಕೊಟ್ಟಿದ್ರೆ ನಾವು ಹಾಕ್ತಿದ್ವಿ ರೆಫರಲ್ ಕಂಡೀಷನ್ ಅಂತೆ. ಹಾಂ, ಎಲ್ಲರೂ ಹೋಗ್ತಾರೆ ಸ್ಕೂಲ್, ಗೊತ್ತಿಲ್ಲ, ದಾನು ಹಾಕೋಕ್ಕಾಗಲ್ಲ. ಇಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾವು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಐ ಗೋ ಟು ಎ ಸ್ಕೂಲ್ ಎವರಿ ಮಾರ್ನಿಂಗ್. ಆದರೆ ತಪ್ಪಾಗುತ್ತೆ. ಯಾಕಂದರೆ ಯಾಕೆ ಹಾಕಿಲ್ಲ ಅನ್ನೋದಕ್ಕೆ ಏಬಲ್ ಟು ಪುಟ್ ಇಟ್ ಹಿಯರ್ ಅಂದರೆ ಏನು ಕಾರಣ ಅಂದರೆ, ದ ಸ್ಕೂಲ್ ಆಯಿತಾ, ಹುಡುಗರು ಎಲ್ಲರೂ ಹೋಗ್ತಾರೆ ಆಯಿತಾ, ಎಲ್ಲ ಹುಡುಗರು ಸ್ಕೂಲಿಗೆ ಹೋಗ್ತಾರೆ. ಗೊತ್ತಿರೋದು ಹೌದಿದು, ಸ್ಕೂಲಿಗೆ ಹುಡ್ತಕ್ಕಂಥ ಪ್ರತಿ ಹುಡುಗರು ಸ್ಕೂಲಿಗೆ ಹೋಗ್ತಾರೆ. ದ ಬಾಯ್ ಗೋಸ್ ಟು ಎ ಸ್ಕೂಲ್ ಅಂತ ಹೇಳ್ತಿದ್ದೆ ನಾನು. ಒಬ್ಬನಿಲ್ಲ ಬರೋದಿಲ್ಲ, ಅಷ್ಟೇ, ಸಿಂಪಲ್. ಐ ಕ್ಯಾರಿ ಡ್ಯಾಶ್ ಅಂಬ್ರಲಾ. ನೋಡಿ ಇಲ್ಲಿ ಈಸಿಯಾಗಿ ಅಂಬ್ರಲಾ ಚೇಂಜ್ ಮಾಡಿ ಕನ್ನಡದಲ್ಲಿ ಯಾನನ್ನು ಬರೀರಿ, ಮಾರ್ಕ್ಸನ್ನು ತಗೊಳ್ಳಿ. ರವಿ ಈಸ್ ಡ್ಯಾಶ್ ಟಾಲೆಸ್ಟ್. ಸೂಪರ್ಲೇಟಿವ್ ಡಿಗ್ರಿ ದ. ಶಿ ಚೂಸಸ್ ಟು ಲಿವ್ ಇನ್ ಡ್ಯಾಶ್ ಆಸ್ಟ್ರೇಲಿಯಾ. ಆಲ್ರೆಡಿ ನಾ ಪ್ರಾಪರ್ ನವನು ಹಾಕಂಗೆ ಇಲ್ಲ, ನೋ ಆರ್ಟಿಕಲ್ ಪ್ಲೇಸ್. ಇಟ್ ಈಸ್ ಒನ್ ಆಫ್ ಡ್ಯಾಶ್ ಗ್ರೇಟೆಸ್ಟ್. ಅಗೇನ್ SDL ಕೇಳಿದಾನೆ 2015ರಲ್ಲಿ. ಸೂಪರ್ಲೇಟಿವ್ ಡಿಗ್ರಿ ದಾ ಹೊಡೀರಿ. ಡಸ್ ಯುವರ್ ಸ್ಟೋರಿ ಹ್ಯಾವ್ ಡ್ಯಾಶ್ ಯೂನಿವರ್ಸಲ್ ಅಪೀಲ್. ಡಸ್ ಯುವರ್ ಸ್ಟೋರಿ ಹ್ಯಾವ್ ಡ್ಯಾಶ್ ಯೂನಿವರ್ಸಲ್ ಅಪೀಲ್. ನೋಡಿ ಯೂನಿವರ್ಸಲ್ ಏನಾಗ್ತೀರಿ, ಯೂನಿವರ್ಸಲ್ ಕನ್ನಡದಲ್ಲಿ ಬರೀರಿ. ಯೂನಿವರ್ಸಲ್ ಏನಾಗ್ತೀರಿ, ಕನ್ನಡದಲ್ಲಿ ಬರೀರಿ, ಆನ್ಸರ್ ಮಾಡಿ. ಹಾಂ, ಹಾಕಿ ಮುಗೀತು. ಯೂನಿವರ್ಸಲ್ ಅಂದ್ರೆ ಸಾರ್ವತ್ರಿಕ ಅಂತ ಆಗುತ್ತಲ್ವಾ? ಹಾಂ, ಯೂನಿವರ್ಸಲ್ ಅಪೀಲ್. ಅವನು ಸಾರ್ವತ್ರಿಕವಾಗಿ ಹೇಳ್ತಾ ಇದ್ದ ನಿಜ, ಆದರೆ ಯಾವುದು ಸಾರ್ವತ್ರಿಕ? ಸನ್ ಈಸ್ ರೈಸಿಂಗ್ ಡೈಲಿ ಈಸ್ ಯೂನಿವರ್ಸಲ್ ಹೇಳಿಲ್ಲಲ್ಲ. ಸನ್ ರೈಸಸ್ ಇಂದ ಈಸ್ಟ್ ಆದರೆ ಅದು ಯೂನಿವರ್ಸಲ್ ಆಗ್ತಿತ್ತು. ಇಟ್ಸ್ ಎ ಪರ್ಟಿಕ್ಯುಲರ್ ವರ್ಡ್ ಅಷ್ಟೇ ಇಲ್ಲಿ. ಧನ್ಯವಾದಗಳು, ನಮಸ್ಕಾರ. ಇವತ್ತಂತೂ ನಾನು ಸೂಪರ್ಲೇಟಿವ್ ಡಿಗ್ರಿ ಇದ್ದಾಗ ಮತ್ತೆ ಕೆಲವು ಸತಿ ಓವೆಲ್ ಸೌಂಡು ಕಾನ್ಸೋನೆಂಟ್ ಸೌಂಡಿಂದನೂ ಓಪನ್ ಆದಾಗ ಸ್ವಲ್ಪ ಮುಂದ್ಗಡೆ ಲೈನ್ಗಳನ್ನು ನೋಡ್ಬೇಕು. ಹೌದು ಹೌದು. ಮತ್ತೆ ಪ್ರಾಪರ್ ನೌನ್ ಯಾವಾಗಿರುತ್ತೋ ಹೌದು ಅವಾಗ ಆರ್ಟಿಕಲ್ಸ್ ಅನ್ನು ಬಳಸಂಗಿಲ್ಲ. ಇಲ್ಲ, ಸಿಂಪಲ್. ಇಷ್ಟು ಕ್ಲಿಯರ್ ಕೊಟ್ಟಿದ್ದೀವಿ ನೋಡಿ. ಬಟ್ ಈ ಆರ್ಟಿಕಲ್ಸ್ನ ಎಲ್ಲ ರೂಲ್ಸ್ಗಳನ್ನು ಇಲ್ಲಿ ಅಪ್ಲೈ ಮಾಡಿದ್ದೀವಿ. ಹೌದು ಹೌದು. ಥ್ಯಾಂಕ್ ಯು ಪ್ರಕಾಶನ. ಮತ್ತೆ ಹುಡುಗರಿಗೆ ಆರ್ಟಿಕಲ್ಸ್ ಬಗ್ಗೆ ಏನಾರೇ ಡೌಟ್ ಇತ್ತು ಅಂದರೆ ಕಾಮೆಂಟು ಕಾಂಪ್ಲಿಮೆಂಟ್ ಮಾಡಲಿ, ಆಮೇಲೆ ಆನ್ಸರ್ ಮಾಡ್ತೀವಿ, ಖಂಡಿತ ಆನ್ಸರ್ ಮಾಡಿ. ಎಲ್ರಿಗೂ ಭಗವಂತ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.